BP ಇದೆ ನಿಮಗೆ ಅಂತಂದರೆ ಪ್ರತಿದಿನ 1 ಎಳ್ನೀರು ಕುಡಿರಿ. ನಿಮಗೆ ಹೈಪರ್ ಟೆನ್ಷನ್ ಇದೆ ಅಂದರೆ ನಿಮ್ಮ ಪ್ರತಿದಿನದ ಸೋಡಿಯಂ 5 ಗ್ರಾಮ್ಗಿಂತ ಮೇಲೆ ಹೋಗಬಾರ್ದು. 5 ಗ್ರಾಮ್. ಓಕೆ. ಪಾಲಕ್ಕಾಗಲಿ ದಂಟಾಗಲಿ ಯಾವ ಸೊಪ್ಪು ಯೂಸ್ ಮಾಡ್ತಿರೋ ಬಿಸಿ ನೀರಲ್ಲಿ ಒಂದ್ಸಲ ಅದ್ದು ತೆಗಿರಿ. ಓಕೆ, ಬಿಸಿ ನೀರಲ್ಲಿ ಅದ್ದು ತೆಗಿರಿ, ತಣ್ಣೀರಿಗೆ ಹಾಕಿ. ಇದನ್ನ ನಾವು ಬ್ಲಾಂಚಿಂಗ್ ಪ್ರಾಸೆಸ್ ಅಂತ ಕರಿತೀವಿ. ಸೋಡಿಯಂ ಕಮ್ಮಿ ಆಗುತ್ತೆ ಇದರಲ್ಲಿ. ಹೌದಾ? ಸೊ ಈ ಸಾಲ್ಟ್ ಮತ್ತು BP ಮಧ್ಯೆ ಒಂದು ಏನೋ ರಿಲೇಶನ್ಶಿಪ್ ಇದೆ ಅಲ್ವಾ? ಓಕೆ, ನಮ್ಮ ಗಾದೆ ಒಂದಿದೆ, ಉಪ್ಪು ತಿಂದ್ಮೇಲೆ ನೀರು ಕುಡಿಲೇಬೇಕು. ಅದರ ಅರ್ಥ ಏನು, ಉಪ್ಪು ತಗೊಂಡ ತಕ್ಷಣ ಓಕೆ, ಸೊ ಪೊಟ್ಯಾಷಿಯಂ ತಗೊಳ್ಳೋದ್ರಿಂದ ಅಗೇನ್ ನಿಮ್ಮ BP ಕಡಿಮೆ ಆಗುತ್ತೆ. ಸೊ ಪೊಟ್ಯಾಷಿಯಂ ಯಾವ್ದ್ರಲ್ಲಿ ಸಿಗುತ್ತೆ? ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಜೊತೆಗಿದ್ದಾರೆ ಪೂಜಾ ಶಂಕರ್. ಪೂಜಾ ಅವರು ವೆಲ್ಕಮ್ ಟು ದ ಶೋ. ನಮಸ್ತೆ. ಧನ್ಯವಾದ. ಥ್ಯಾಂಕ್ ಯು. ಪೂಜಾ ಶಂಕರ್ ಅವರು ಅಲಿವಿಯೇಟ್ ಪೇನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್ ಇದಕ್ಕೆ ಸಂಬಂಧಪಟ್ಟವರು. ಅಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ನ್ಯೂಟ್ರಿಷನಿಸ್ಟ್ ಆಗಿ. ನ್ಯೂಟ್ರಿಷನಿಸ್ಟ್ ಅಂದರೆ ಆಹಾರ ತಜ್ಞೆ. ಸೊ ಇವತ್ತು ನಾವು ಯಾವುದ್ರ ಬಗ್ಗೆ ಮಾತಾಡ್ತೀವಿ ಅಂದರೆ BP ಅಥವಾ ಹೈಪರ್ ಟೆನ್ಷನ್ ಅಂತ ಕರಿತೀವ. ಕರೆಕ್ಟ್. ಓಕೆ, ಅದ್ರ ಬಗ್ಗೆ ಮಾತಾಡ್ತೀವಿ. ಮತ್ತು ಅಂದರೆ ಅದ್ರ ಬಗ್ಗೆ ಅಂದರೆ BP ಅಥವಾ ಹೈಪರ್ ಟೆನ್ಷನ್ ಇರುವಂಥವರು ಯಾವ ಥರದ ಊಟನ ಮಾಡಬೇಕು, ಯಾವ ಥರದ ಡಯಟನ್ನು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇನ್ನು ಪೂಜಾ ಶಂಕರ್ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲವನ್ನೂ ಕೂಡ ನಾನು ಕೆಳಗಡೆ ಹಾಕಿರ್ತೀನಿ, ನೀವು ಆಮೇಲೆ ಅದನ್ನು ನೋಡಿ. ಬಟ್ ಅದಕ್ಕಿಂತ ಮುಂಚೆ ನಾನು ಮೊದಲನೇದಾಗಿ ಸಿಂಪಲ್ ಪ್ರಶ್ನೆ, BP ಇರೋರು ಏನು ಡಯಟನ್ನು ಫಾಲೋ ಮಾಡಬೇಕು? ನಾವು ಹೇಗೆ ಡಯಾಬಿಟೀಸ್ ಬಗ್ಗೆ ಮುಂಚೆ ಮಾತಾಡಿದ್ವೋ, BP ಕೂಡ ನಮ್ಮ ಇಂಡಿಯಲ್ಲಿ ತುಂಬ ಪ್ರಿವೇಲೆಂಟ್ ಇರೋಂತಹ ಡಿಸೀಸ್ ಬಿಪಿನೇ ನೆಕ್ಸ್ಟ್ ಹೈಯೆಸ್ಟ್ ಇರೋಂತಹ ರೋಗ. ಆ್ಯಂಡ್ ಮೋಸ್ಟ್ಲಿ ಡಯಾಬಿಟಿಸ್ ಇದ್ದವ್ರಿಗೆ BPನೂ ಇದೆ. ಆ್ಯಂಡ್ ನನಗನ್ಸೋದು ಇಂಡಿಯಾ, ನಾನು ಹೇಗೆ ನಾವು ಲೀಡಿಂಗ್ ಕ್ಯಾಪಿಟಲ್ ಫಾರ್ ಡಯಾಬಿಟೀಸ್ ಅಂತ ಕರಿತೀವೋ, ಇಂಡಿಯಾ ಇಡೀ ಜಗತ್ತಲ್ಲಿ ಡಯಾಬಿಟೀಸ್ ಎಲ್ಲರಿಗಿಂತ ಜಾಸ್ತಿ ಇರೋದು ಇಂಡಿಯನ್ಸಲ್ಲೇ. ನೆಕ್ಸ್ಟ್ ಬರೋದರಲ್ಲಿ BP. ಸೊ BP ಅಂತ ನಾವು ರೆಗ್ಯುಲರ್ ಟರ್ಮಲ್ಲಿ ಕರಿತೀವಿ ಬ್ಲಡ್ ಪ್ರೆಷರ್ ಅಂತ. ಬ್ಲಡ್ ಪ್ರೆಷರ್ ಎಲ್ಲರಿಗೂ ಇರಲೇಬೇಕು, ಇಲ್ಲ ಬದುಕೋಕ್ಕಾಗೋದಿಲ್ಲ. ಬಟ್ ಬ್ಲಡ್ ಪ್ರೆಷರ್ ಜಾಸ್ತಿ ಇರೋದು ಅದು ಪ್ರಾಬ್ಲಮ್. ಅದನ್ನು ನಾವು ಮೆಡಿಕಲ್ ಟರ್ಮಲ್ಲಿ ಹೈಪರ್ ಟೆನ್ಷನ್ ಅಂತ ಕರಿತೀವಿ. ಹೈಪರ್ ಟೆನ್ಷನ್ ಈಸ್ ಅ ಡಿಸೀಸ್ ಆರ್ ಈಸ್ ಅ ಕಂಡೀಷನ್ ಎಲ್ಲಿ ನಿಮ್ಮ ಬ್ಲಡ್ ಪ್ರೆಷರ್ ಯಾವ ಲಿಮಿಟಲ್ಲಿ ಇರಬೇಕೋ ಇದಕ್ಕಿಂತ ಮೇಲೆ ಹೋಗುತ್ತೆ. ಸೊ ಇದಿದ್ದಾಗ ನಾವು ಯಾವ ಥರದ ಡಯಟ್ ಮಾಡಬೇಕು? ಇದಕ್ಕೆ ನಾವು ಮೆಡಿಕಲ್ ಟರ್ಮಲ್ಲಿ DASH ಡ್ಯಾಶ್ ಡಯಟ್ ಅಂತ ಕರಿತೀವಿ. ಇದರ ಅರ್ಥ ಏನು? ಡಯಟರಿ ಅಪ್ರೋಚ್ ಟು ಸ್ಟಾಪ್ ಹೈಪರ್ ಟೆನ್ಷನ್, DASH. ಸೊ ಈ ಡಯಟ್ ಯಾರ್ಯಾರು ಮಾಡಬೇಕು? BP ಇರೋ ಪೇಷಂಟ್ಸ್ ಆಬ್ವಿಯಸ್ಲಿ. ಸೊ ಇದರಲ್ಲಿ ಫಸ್ಟ್ ನಾವು ಕೊಡೋ ಪ್ರಾಮಿನೆನ್ಸ್ ಸೋಡಿಯಮ್ಗೆ. ಓಕೆ, ಸೋಡಿಯಂ ಅಂದರೆ ಏನು? ನಿಮ್ಮ ಸಾಲ್ಟಲ್ಲಿ ಇರೋದು, ಉಪ್ಪಲ್ಲಿ ಇರೋವಂತಹ ಅಂಶ. ಸೊ ಸೋಡಿಯಂ ನಿಮ್ಮ ಪ್ರತಿದಿನ ಆಹಾರದಲ್ಲಿ ಕಮ್ಮಿ ಆಗಲೇಬೇಕು. ನಿಮಗೆ BP ಇದೆ ಅಂತಂದರೆ ನೀವು ಸೋಡಿಯಂ ಸಾಲ್ಟ್ ಕಮ್ಮಿ ತಗೊಳ್ಳೇಬೇಕು. ಸೊ ಈ ಸಾಲ್ಟ್ ನೀವು ಅಡುಗೆಗೆ ಹಾಕೋದಾದರೂ ಆಗ್ಬೋದು, ಇಲ್ಲ ನಿಮ್ಮ ಚಿಪ್ಸಲ್ಲಿರೋ ಸಾಲ್ಟ್ ಆದರೂ ಆಗ್ಬೋದು, ಇಲ್ಲ ಪ್ಯಾಕೆಟಲ್ಲಿರೋ ಅಂಥದ್ದು ಮ್ಯಾಗಿಯಲ್ಲಿರೋ ಅಂಥ ಮ್ಯಾಗಿ ಪೌಡರಲ್ಲಿರೋ ಸಾಲ್ಟಾರೋ ಆಗಬಹುದು. ಓಕೆ, ಇಲ್ಲ ನಿಮ್ಮ ಗರಂ ಮಸಾಲ ಚಾಟ್ ಮಸಾಲಲ್ಲಿರೋ ಸಾಲ್ಟಾರೋ ಆಗಬಹುದು. ಎಲ್ಲ ಸಾಲ್ಟ್ ಕಂಬೈನ್ ಆಗಿ. ನನಗೆ ಗೊತ್ತು ಉಪ್ಪು ಇದ್ರೇ ರುಚಿ ಸಿಗೋದು, ಬಟ್ ಉಪ್ಪು ಜಾಸ್ತಿ ಇದ್ದರೆ ನಿಮ್ಮ BP ಕೂಡ ಜಾಸ್ತಿ ಆಗುತ್ತೆ. ಸೋಡಿಯಂ ಲೆವೆಲ್ ಕಮ್ಮಿ ಆಗಲೇಬೇಕು. ಇದು ನಮ್ಮ ಫಸ್ಟ್ ಪ್ರಾಮಿನೆನ್ಸ್ BP ಮಾಡೋ ಡಯಟಲ್ಲಿ. ಎಷ್ಟಿರಬೇಕು ಸೋಡಿಯಂ ಪ್ರತಿ ದಿವಸದಲ್ಲಿ? ನಿಮಗೆ ಹೈಪರ್ ಟೆನ್ಷನ್ ಇದೆ ಅಂದರೆ ನಿಮ್ಮ ಪ್ರತಿದಿನದ ಸೋಡಿಯಂ 5 ಗ್ರಾಮ್ಗಿಂತ ಮೇಲೆ ಹೋಗಬಾರ್ದು. 5 ಗ್ರಾಮ್. 5 ಗ್ರಾಮ್ಸ್ ಪರ್ ಡೇ ಈಸ್ ದ ಲಿಮಿಟ್ ಆಫ್ ಸೋಡಿಯಂ. ನಿಮ್ಮ ಶುಗರ್ ನಿಮ್ಮ ಸಾಲ್ಟಿನ ಸೋಡಿಯಮಿನ ಲಿಮಿಟ್ 5 ಗ್ರಾಮ್ ಪರ್ ಡೇ. ಈ 5 ಗ್ರಾಮಲ್ಲಿ ಏನೇನು ಬರುತ್ತೆ? ನಾವು ಅಡುಗೆಗೆ ಹಾಕೋ ಸಾಲ್ಟ್ ಕೂಡ ಬರುತ್ತೆ. ನಾವು ಇಲ್ಲ ಏನೋ ಕರ್ದಿರೋ ತಿಂತಿದ್ದೀವಿ, ಇಲ್ಲ ಚಿಪ್ಸ್ ತಿಂತಿದ್ದೀವಿ, ಇಲ್ಲ ಏನೇನೋ ಮಸಾಲ ಯೂಸ್ ಮಾಡ್ತಿದ್ದೀವಿ, ಇದು ಕೂಡ ಬರುತ್ತೆ. ಸೊ ನೀವು ಗಮನ 5 ಗ್ರಾಮ್ ನನಗೆ ನೋಡೋಕ್ಕಾಗಲ್ಲ ಪೂಜಾ, ನಾನು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಮನೇಲಿ ಲೆಟ್ಸೆ 3 ಜನ ಇದ್ದೀರಾ, ಗಂಡ ಹೆಂಡತಿ ಮಗಳಿದ್ದಾರೆ, 3 ಜನ ಇದ್ದೀರಾ. ನೀವು ಪ್ರತಿದಿನದಲ್ಲಿ 1 ಟೀ ಸ್ಪೂನ್, 1 ಸ್ಪೂನಿನ ಸಾಲ್ಟ್ ಯೂಸ್ ಮಾಡಬಹುದು. 3 ಜನ ಸೇರಿಕೊಂಡು. ಇದಕ್ಕಿಂತ ಜಾಸ್ತಿ ಮಾಡೋ ಹಾಗಿಲ್ಲ BP ಇದೆ ಅಂತಂದರೆ. ಓಕೆ, ಸೊ ಫಸ್ಟ್ ಪ್ರಾಮಿನೆನ್ಸ್ ನಾವು ಕೊಡೋದು ಸೋಡಿಯಮ್ಗೆ. ಸೆಕೆಂಡ್ ಪ್ರಾಮಿನೆನ್ಸ್ ನಾವು ಕೊಡೋದು ಮೆಗ್ನೀಷಿಯಮ್ಗೆ. ಈಗ BP ಸೋಡಿಯಂ ಬಗ್ಗೆ ಅಂತಂದರೆ
ಈಗ ನಾವು ಮನೇಲಿ ಮಾಡುವಂಥ ಅಡುಗೆನಲ್ಲಿ ನಮ್ಮ ಸೋಡಿಯಂ ಲೆವೆಲ್ನ ನಾವು ಕಂಟ್ರೋಲ್ ಮಾಡ್ಬೋದು. ಕರೆಕ್ಟ್. ಸೊ ಬಟ್ ಆದರೆ ಹೊರಗಡೆಯಿಂದ ತರಿಸಿರುವಂಥ ಫುಡ್ಗಳಲ್ಲಿ ಈಗ ಮ್ಯಾಗಿ ಇರ್ಬೋದು ಅಥವಾ ಚಿಪ್ಸ್ ಇರ್ಬೋದು ಅಥವಾ ಬೇರೆ ಯಾವುದೇ ಮಸಾಲೆ ಪದಾರ್ಥ ಇರ್ಬೋದು ಅಥವಾ ಮಸಾಲೆಗಳನ್ನ ಹೊರಗಡೆ ತಂದು ನಾವು ಹಾಕ್ತೀವಲ್ಲ ಅದರಲ್ಲಿರುವಂಥ ಸೋಡಿಯಂ ಪ್ರಾಡಕ್ಟನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ನಾವು ತಿನ್ನೋದು ಬಿಡ್ಬೋದು. ಫಾರ್ ಎಕ್ಸಾಂಪಲ್ ಚಿಪ್ಸು ಹೊರಗಡೆ ಆಹಾರಗಳನ್ನ ತಿನ್ನೋದು ಬಿಡ್ಬೋದು. ಸೊ ದಟ್ ಹ್ಯಾಸ್ ಟು ಬಿ ಡನ್. ಬಿಡಲೇಬೇಕು. ಖಂಡಿತ. ಬಟ್ ಆಹಾರದಲ್ಲಿ ಆಲ್ರೆಡಿ ಇರುವಂಥ ಇದನ್ನ ನಾವು ಸೋಡಿಯಂ ನೀವು ಕಂಟ್ರೋಲ್ ಮಾಡಬಹುದು. ಓಕೆ, ಈವನ್ ಕೆಲವು ಸೋಡಿಯಂ ಯಾವುದು ನಾವು ಸೊಪ್ಪುಗಳು ಯೂಸ್ ಮಾಡ್ತೀವಿ, ಸೊಪ್ಪನ್ನ ಬ್ಲಾಂಚ್ ಮಾಡಿ ಕುಕ್ ಮಾಡ್ಬೋದು. ಬ್ಲಾಂಚ್ ಅಂದರೆ ಏನು, ಏನೇನು ಸೊಪ್ಪು ಯೂಸ್ ಮಾಡ್ತಿದ್ದೀರಾ, ಪಾಲಕ್ ಆಗಲಿ ದಂಟಾಗಲಿ ಯಾವ ಸೊಪ್ಪು ಯೂಸ್ ಮಾಡ್ತಿರೋ ಬಿಸಿ ನೀರಲ್ಲಿ ಒಂದ್ಸಲ ಅದ್ದು ತೆಗಿರಿ. ಓಕೆ, ಬಿಸಿ ನೀರಲ್ಲಿ ಅದ್ದು ತೆಗಿರಿ, ತಣ್ಣೀರಿಗೆ ಹಾಕಿ. ಇದನ್ನ ನಾವು ಬ್ಲಾಂಚಿಂಗ್ ಪ್ರಾಸೆಸ್ ಅಂತ ಕರಿತೀವಿ. ಸೋಡಿಯಂ ಕಮ್ಮಿ ಆಗುತ್ತೆ ಇದರಲ್ಲಿ. ಓಕೆ, ಅಂಡ್ ಈವನ್ ಅದರಲ್ಲಿರುವಂಥ ವೈಟಮಿನ್ಸ್ನು ಹಿಡಿದಿಡುತ್ತೆ. ಓಕೆ, ಸೊ ನ್ಯೂಟ್ರಿಷಿಯಸ್ಲಿ ಅದು ಒಳ್ಳೆಯದೇ. BP ಇರೋರ್ಗೂ ಕೂಡ ತುಂಬ ಒಳ್ಳೆಯದು. ಬಿಸಿ ನೀರಲ್ಲಿ ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಅಥವಾ ಸ್ವಲ್ಪ ಜಾಸ್ತಿ ಬಿಸಿರುವಂಥ ನೀರುಗಳಲ್ಲಿ ತಣ್ಣೀರಿಗೆ ಇಡೋಣ. ಓಕೆ, ಸೊ ಫಸ್ಟ್ ಪಾಯಿಂಟ್ ನಾವು ಸೋಡಿಯಂ ಕಮ್ಮಿ ಮಾಡಬೇಕು. ಎರಡನೇ ಪಾಯಿಂಟ್ ನಾವು ಮೆಗ್ನೀಷಿಯಂ ಜಾಸ್ತಿ ಮಾಡಬೇಕು. ಸೋಡಿಯಂ ಹೇಗೆ ನಾವು ಒಂದು ಅಂಶ, ಒಂದು ನ್ಯೂಟ್ರಿಯೆಂಟ್ ಅಂತ ಮಾತಾಡಿದ್ವೋ, ಮೆಗ್ನೀಷಿಯಂ ಕೂಡ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್. ಮೆಗ್ನೀಷಿಯಂ ಯಾವಾಗ ಜಾಸ್ತಿ ಮಾಡ್ತೀವಿ, ನಿಮ್ಮ ಬ್ಲಡ್ ವೆಸಲ್ಸ್ ಎಲ್ಲಿ ಬ್ಲಡ್ ಹೋಗುತ್ತೆ. ಸೊ ಈಗ BP ಇರೋರ್ಗೆ ಏನಾಗುತ್ತೆ, ಬ್ಲಡ್ ವೆಸಲ್ಸಲ್ಲಿ ಬ್ಲಡ್ ಹೋಗೋಕ್ಕೆ ನಿಮ್ಮ ಹಾರ್ಟ್ ಜಾಸ್ತಿ ಪ್ರೆಷರ್ ಅಪ್ಲೈ ಮಾಡಬೇಕು. ಅದೇ BP. ಸೊ ಹೈ BP ಅಂದರೆ ಏನು, ನಿಮ್ಮ ಹಾರ್ಟ್ ತುಂಬ ಪ್ರೆಷರ್ ಅಪ್ಲೈ ಮಾಡಬೇಕು ನಿಮ್ಮ ಬ್ಲಡ್ ವೆಸಲಲ್ಲಿ ಬ್ಲಡ್ ಹೋಗೋಕ್ಕೆ. ಮೆಗ್ನೀಷಿಯಂ ಇದ್ದಾಗ ಏನಾಗುತ್ತೆ, ಈ ಬ್ಲಡ್ ವೆಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ. ಓಕೆ, ಸೊ ಮೆಗ್ನೀಷಿಯಂ ಇದ್ದಾಗ ಬ್ಲಡ್ ವೆಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ. ಸೊ ನಿಮ್ಮ ಬ್ಲಡ್ ಆರಾಮಾಗಿ ಹೋಗ್ಬೋದು. ಸೊ ನಿಮ್ಮ ಹಾರ್ಟ್ ಜಾಸ್ತಿ ಪ್ರೆಷರ್ ಅಪ್ಲೈ ಮಾಡಬೇಕು ಅಗತ್ಯ ಇರೋದಿಲ್ಲ. ಸೊ ಮೆಗ್ನೀಷಿಯಂ ನಾವು ಜಾಸ್ತಿ ಮಾಡಬೇಕು. ಮೆಗ್ನೀಷಿಯಂ ಯಾವುದ್ರಲ್ಲಿ ಸಿಗುತ್ತೆ ನಮಗೆ, ಗ್ರೀನ್ ಲೀಫಿ ವೆಜಿಟೇಬಲ್ ಸೊಪ್ಪುಗಳು ನಾ ಏನು ಮಾತಾಡಿದ್ವಿ. ಓಕೆ, ತುಂಬ ಒಳ್ಳೆ ಮೆಗ್ನೀಷಿಯಂ ಸೋರ್ಸ್ ನಮಗಿರೋದು ಈವನ್ ಆಲ್ಮಂಡ್ಸ್. ಓಕೆ, ನಟ್ಸ್, ಸೀಡ್ಸ್, ಆಲ್ಮಂಡ್ಸ್. ಯಾವುದೇ ಆದಂತಹ ಡ್ರೈ ಫ್ರೂಟ್ಸ್ ಅಲ್ಲ, ನಟ್ಸ್. ಓಕೆ, ಇಲ್ಲ ಸೀಡ್ಸ್. ಓಕೆ, ಸೀಡ್ಸ್ ಅಂದರೆ ಏನು, ಅಗಸೆ ಬೀಜ ಆಯಿತು, ಪಂಪ್ಕಿನ್ ಬೀಜ ಆಯಿತು, ಇಲ್ಲ ಚಿಯಾ ಬೀಜ ಆಯಿತು, ಯಾವುದೇ ಆದ ಸೀಡ್ಸ್. ಓಕೆ, ಇಲ್ಲ ನಮ್ಮ ವಾಲ್ನಟ್ಸ್. ಯಾವುದೇ ನಟ್ಸ್ ಅಥವಾ ಸೀಡ್ಸಲ್ಲಿ ಮೆಗ್ನೀಷಿಯಂ ಜಾಸ್ತಿ ಇರುತ್ತೆ. ಎರಡನೇದು ನಮ್ಮ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಸೊಪ್ಪಲ್ಲಿ ಜಾಸ್ತಿ ಇರುತ್ತೆ. ಮೂರನೇದು ಪಲ್ಸಸ್ ಆ್ಯಂಡ್ ಲೆಗ್ಯೂಮ್ಸ್ ಅಂದರೆ ನಿಮ್ಮ ಬೇಳೆ, ಕಾಳು ಬೇಳೆಗಳಲ್ಲಿ ಮೆಗ್ನೀಷಿಯಂ ಜಾಸ್ತಿ ಇರುತ್ತೆ. ಈ ಮೂರು ತಗೊಳ್ಳೋದ್ರಿಂದ ಆರ್ಟರೀಸ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಬ್ಲಡ್ ವೆಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಬ್ಲಡ್ ಈಸಿಯಾಗಿ ಸರ್ಕ್ಯುಲೇಟ್ ಆಗುತ್ತೆ. ಸೊ ನೋಡಿ, ಅಂದರೆ ಎಲ್ಲ ಇಂಟರ್ ರಿಲೇಟೆಡ್ ಒಂಥರ ಇವೆಲ್ಲ. ಆಮೇಲೆ ಇದು ಇನ್ ಜನರಲ್ ಕೂಡ ಆರೋಗ್ಯಕ್ಕೆ ಒಳ್ಳೇದೇ, ನೀವೇನು ಹೇಳ್ತಾ ಇದ್ದೀರಾ? ಖಂಡಿತ ಸರ್, ಖಂಡಿತ. ಆ್ಯಂಡ್ ಲಾಟ್ ಆಫ್ ಅಸ್ ನಮ್ಮ ಬಾಡಿಯಲ್ಲಿ ಮೆಗ್ನೀಷಿಯಂ ನಾವು ತೊಗೊಳ್ಳೋದೇ ಇಲ್ಲ, ಮರ್ತು ಹೋಗ್ತೀವಿ. ಸೊ ಮೆಗ್ನೀಷಿಯಂ ನಮ್ಗೆ ಬೇಕೇ ಬೇಕು. ಹೌದು, ಯಾರಿಗೆ BP ಇರುತ್ತೆ, ಯಾರಿಗೆ ನಾನು ಈ ಡ್ಯಾಶ್ ಡಯಟ್ ಹೇಳ್ತಾ ಇದ್ದೀನಿ, ಇವರು ಮೆಗ್ನೀಷಿಯಂ ಜಾಸ್ತಿ ಮಾಡಲೇಬೇಕು. ಒಂದು ಐಲ್ಸೆ ಒಳ್ಳೆ ಥಿಂಗ್ ಮೆಗ್ನೀಷಿಯಂ ಅಂದರೆ ಡಾರ್ಕ್ ಚಾಕ್ಲೇಟಲ್ಲೂ ಕೂಡ ಇರುತ್ತೆ. ನಿಮಗೆ ಅಕಸ್ಮಾತ್ BP ಇದೆ, ಸ್ವೀಟ್ ಟೂತ್ ಇದೆ, ನನಗೆ ಏನಾದ್ರು ಸಿಹಿ ತಿನ್ನಬೇಕು ಅನಿಸುತ್ತೆ, ಈ ಥರ ಇದ್ದರೆ 80% ಡಾರ್ಕ್ ಚಾಕ್ಲೇಟ್ ತೊಗೊಳ್ಳಿ. 80%. ಸೊ ಡಾರ್ಕ್ ಚಾಕ್ಲೇಟ್ ಅಂಬರೋದು ಬರೀ ಸಕ್ಕರೆ ಇರೋ ಅಂಥದ್ದು ಬೇಡ. 80%, 80% ಇರೋ ಡಾರ್ಕ್ ಚಾಕ್ಲೇಟ್ ನೀವು ತೊಗೊಳ್ಬಹುದು. ನೋಡಿ, ಇದೊಂದು ಖುಷಿ ಸುದ್ದಿ. ಸ್ವೀಟ್ ನ್ಯೂಸ್, ರೈಟ್. ಸೊ ನೆಕ್ಸ್ಟ್ ನಾವು ಮಾತಾಡೋಣ ಮೂರನೇ ನ್ಯೂಟ್ರಿಯೆಂಟ್ ಬಗ್ಗೆ, ಪೊಟ್ಯಾಷಿಯಂ. ಸೊ ಹೇಗೆ ನಾವು ಸೋಡಿಯಂ ಕಮ್ಮಿ ಮಾಡಿ ಅಂದ್ವಿ, ಮೆಗ್ನೀಷಿಯಂ ಜಾಸ್ತಿ ಮಾಡಿ ಅಂದ್ವಿ, ಪೊಟ್ಯಾಷಿಯಂ ಕೂಡ ನಾವು ಜಾಸ್ತಿ ಮಾಡಬೇಕು. ಓಕೆ, ಸೊ ಪೊಟ್ಯಾಷಿಯಂ ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ, ಸೋಡಿಯಂ ರೀಅಬ್ಸಾರ್ಪ್ಷನ್ ಹೆಲ್ಪ್ ಮಾಡುತ್ತೆ. ಅಂದರೆ ಸೋಡಿಯಂ ಏನು ನಿಮ್ಮ ರಕ್ತದಲ್ಲಿ ಇದೆ, ಏನು ನಿಮ್ಮ ಬಾಡಿಯಲ್ಲಿ ಇದೆ, ಇದು ವಾಪಸ್ ಅಬ್ಸಾರ್ಬ್ ಆಗೋಗುತ್ತೆ ಬಾಡಿ ಒಳಗಡೆ, ಇಲ್ಲ ಎಕ್ಸ್ಕ್ರೀಟ್ ಆಚೆಗೆ ತಳ್ಳಿಬಿಡುತ್ತೆ. ಓಕೆ, ಸೊ ಪೊಟ್ಯಾಷಿಯಂ ತಗೊಳ್ಳೋದ್ರಿಂದ ಅಗೇನ್ ನಿಮ್ಮ BP ಕಡಿಮೆ ಆಗುತ್ತೆ. ಸೊ ಪೊಟ್ಯಾಷಿಯಂ ಯಾವುದ್ರಲ್ಲಿ ಸಿಗುತ್ತೆ ನಮಗೆ, ತುಂಬ ಒಳ್ಳೆ ಸೋರ್ಸ್ ಅಂದರೆ ಎಳ್ನೀರು. ಸೊ BP ಇದೆ ನಿಮಗೆ ಅಂತಂದರೆ ಪ್ರತಿದಿನ ಒಂದು ಎಳ್ನೀರು ಕುಡಿರಿ. ಓಕೆ, ಇದರಲ್ಲಿ ಪೊಟ್ಯಾಷಿಯಂ ಇರುತ್ತೆ. ಪೊಟ್ಯಾಷಿಯಂ ನಿಮ್ಮ ಸೋಡಿಯಂ ಮೇಲಕ್ಕೆ ಹೋಗೋದನ್ನ ಕಂಟ್ರೋಲ್ ಮಾಡುತ್ತೆ, ಅದು ನಿಮ್ಮ BP ನ ಕಂಟ್ರೋಲ್ ಮಾಡುತ್ತೆ. ಓಕೆ, ಆ್ಯಂಡ್ ಅದು ಬಿಟ್ಟರೆ ನಮ್ಮ ಪೊಟ್ಯಾಷಿಯಂ ಇನ್ನೂ ಒಳ್ಳೆ ಸೋರ್ಸು ಸರ್ ಬಾಳೆಹಣ್ಣು, ಬನಾನಾ. ಸೊ ಪ್ರತಿದಿನ ಒಂದು ಬನಾನಾ ತಗೊಳ್ಳಿ. ಕರ್ಡ್, ಮೊಸರು. ಓಕೆ, ಇದು ನಮ್ಮ ಪೊಟ್ಯಾಷಿಯಂನ ತುಂಬ ಒಳ್ಳೆ ಸೋರ್ಸಸ್. ಈ ಥರ ಪೊಟ್ಯಾಷಿಯಂ ಸೋರ್ಸಸ್ ತಗೊಳ್ಳೋದ್ರಿಂದ ಸೋಡಿಯಂ ಕಮ್ಮಿ ಆಗುತ್ತೆ, BP ಕಮ್ಮಿ ಆಗುತ್ತೆ. ದಟ್ಸ್ ವಂಡರ್ಫುಲ್. ದೆನ್ ಸೊ ಈಗ ನಾವೇನು ಮಾತಾಡಿದ್ವಿ ಸರ್, ಫಸ್ಟ್ ಸೋಡಿಯಂ ಕಮ್ಮಿ ಮಾಡಿ, ಎರಡನೇದು ಮೆಗ್ನೀಷಿಯಂ ಜಾಸ್ತಿ ಮಾಡಿ, ಮೂರನೇದು ಪೊಟ್ಯಾಷಿಯಂ ಜಾಸ್ತಿ ಮಾಡಿ. ಫೋರ್ತ್ ಆ್ಯಂಡ್ ಫೈನಲ್ ಪಾಯಿಂಟ್, ದಯವಿಟ್ಟು ವೆಯ್ಟ್ ಲಾಸ್ ಮಾಡಿ. ಸೊ ನನಗೆ ಗೊತ್ತು, ನಾನು ಯಾವಾಗಲೂ ವೆಯ್ಟ್ ಲಾಸ್ ಬಗ್ಗೆ ಮಾತಾಡ್ತೀನಿ, ಬಟ್ ವೆಯ್ಟ್ ಲಾಸ್ ಅಷ್ಟು ಇಂಪಾರ್ಟೆಂಟ್.
ಓಕೆ, ಸೊ ನಿಮಗೆ ಅಕಸ್ಮಾತ್ ಬಿ ಪಿ ಇದೆ ಅಂತಂದರೆ ನಿಮ್ಮ ಹಾರ್ಟು ತುಂಬ ಪ್ರೆಷರಲ್ಲಿ ಇದೆ. ಅರ್ಥ ಮಾಡ್ಕೊಳ್ಳಿ, ಓವರ್ ವರ್ಕ್ ಮಾಡಿಸ್ತಿದ್ದೀರಾ. ನಿಮಗೆ 9 to 5 o'clock ಜಾಬ್ ಇದ್ದು ನಿಮ್ಮ ಬಾಸ್ ನಿಮಗೆ 6 ಗಂಟೆ ತನಕಿರು 7 ಗಂಟೆ ತನಕಿರು ಅಂತಿದ್ರೆ ನಿಮ್ಗೆ ಎಷ್ಟು ಪ್ರೆಷರ್ ಆಗುತ್ತೆ, ನಿಮ್ಮ ಹಾರ್ಟ್ಗೂ ಅಷ್ಟೇ ಪ್ರೆಷರ್ ಆಗ್ತಾ ಇದೆ. ಸೊ ನೀವು ವೆಯ್ಟ್ ಲಾಸ್ ಮಾಡಲೇಬೇಕು. ಎಸ್. ಸೊ ಇದು ಬಿ ಪಿ ಇರೋರಿಗೆ ನಾವು ಡಯಟ್ ಕೊಟ್ವಿ. ಇನ್ನೊಂದು ನಾನು ಕೇಳ್ಬೇಕು ಅಂದ್ಕೊಂಡಿರೋದು, ಸೊ ಈ ಸಾಲ್ಟ್ ಮತ್ತು ಬಿ ಪಿ ಮಧ್ಯೆ ಒಂದು ಏನೋ ರಿಲೇಷನ್ಶಿಪ್ ಇದೆ ಅಲ್ವಾ? ಫಸ್ಟ್ ನೀವು ಹೇಳಿದ್ದು ಅದನ್ನೇ. ಸೊ ಏನು ರಿಲೇಷನ್ಶಿಪ್ ಏನು? ಓಕೆ. ಸೊ ಹೌದು, ದಿಸ್ ಇಸ್ ಅ ವೆರಿ ಗುಡ್ ಕ್ವಶನ್ ಸರ್. ಯಾರಿಗೆ ಬಿ ಪಿ ಇದ್ರೂ ಸಾಲ್ಟ್ ಬಿಡು ಅಂತೀವಿ, ಬಟ್ ಯಾಕೆ ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಸಾಲ್ಟ್ ಅಂದರೆ ಸೋಡಿಯಂ. ಹೌದು, ಸೋಡಿಯಂ ಏನು ಮಾಡುತ್ತೆ, ವಾಟರ್ನ ಹಿಡಿದಿಡತ್ತೆ, ನೀರನ್ನು ಹಿಡಿದಿಡತ್ತೆ. ಓಕೆ, ನಮ್ಮ ಗಾದೆ ಒಂದಿದೆ, ಉಪ್ಪು ತಿಂದಮೇಲೆ ನೀರು ಕುಡಿಲೇಬೇಕು. ಅದರ ಅರ್ಥ ಏನು, ಉಪ್ಪು ತಗೊಂಡ ತಕ್ಷಣ ಐನೋ ಅದರ ಇಡಿಯಂ ಅರ್ಥ ಬೇರೆ ಇದೆ, ಬಟ್ ಲಿಟ್ರಲ್ ಅರ್ಥ ತಗೊಂಡ್ರೆ ಉಪ್ಪು ತಗೊಂಡಾಗ ನೀರು ಹಿಡಿದಿಡತ್ತೆ. ಈ ಸೇಮ್ ನಿಮ್ಮ ಬಾಡಿಯಲ್ಲೂ ಅಷ್ಟೇ, ನೀವು ಯಾವಾಗ ಸಾಲ್ಟ್ ಇಂಟೇಕ್ ಮಾಡ್ತಿರೋ, ಯಾವಾಗ ಸೋಡಿಯಂ ಜಾಸ್ತಿ ಇರುತ್ತೆ ನಿಮ್ಮ ಬಾಡಿಲಿ, ಅದು ನೀರನ್ನು ಹಿಡಿದಿಡತ್ತೆ. ನೀರು ಹಿಡಿದಿಡತ್ತೆ ಅಂದರೆ ಏನಾಗುತ್ತೆ, ನಿಮ್ಮ ಬಾಡಿಯ ಬ್ಲಡ್ ವೆಸಲ್ಸ್ ಪಾಸ್ ಆಗೋಕ್ಕೆ ಅಷ್ಟು ಪ್ರೆಷರ್ ನಿಮ್ಮ ಹಾರ್ಟ್ ಅಪ್ಲೈ ಮಾಡಬೇಕು. ಸೊ ಜಾಸ್ತಿ ಬ್ಲಡ್ ವಾಲ್ಯೂಮ್ ಆಗುತ್ತೆ, ಬ್ಲಡ್ ವಾಲ್ಯೂಮ್ ಜಾಸ್ತಿ ಇದೆ ಅಂದರೆ ಹಾರ್ಟ್ ಅಷ್ಟು ಪ್ರೆಷರ್ ಅಪ್ಲೈ ಮಾಡಬೇಕಾಗತ್ತೆ. ಸೊ ನೀರು ಅಕಸ್ಮಾತ್ ನಿಮ್ಮ ಬಾಡಿ ಹಿಡಿದಿಡ್ತಿಲ್ಲ ಅಂದರೆ ಆಗ ಬ್ಲಡ್ ಅಷ್ಟು ಪ್ರೆಷರಲ್ಲಿ ಹೋಗುವಂಥ ಅಗತ್ಯ ಇರೋದಿಲ್ಲ. ಸೊ ಸಾಲ್ಟ್ ಜಾಸ್ತಿ ತೊಗೊಂಡ್ರೆ ಸೋಡಿಯಂ ಜಾಸ್ತಿ ಆಗುತ್ತೆ, ಸೋಡಿಯಂ ಜಾಸ್ತಿ ಆದರೆ ಬ್ಲಡ್ ವಾಲ್ಯೂಮ್ ಜಾಸ್ತಿ ಆಗುತ್ತೆ, ಬ್ಲಡ್ ಇರೋವಂಥ ಅಂಶ ಜಾಸ್ತಿ ಆಗುತ್ತೆ. ಅವಾಗ ಆಬ್ವಿಯಸ್ಲಿ ನಿಮ್ಮ ಹಾರ್ಟು ತುಂಬ ಪ್ರೆಷರ್ ಹಾಕಬೇಕು. ಸೊ ಅದನ್ನು ಅವಾಯ್ಡ್ ಮಾಡಬೇಕು. ಎರಡನೇದು, ನಾನು ಇವ್ರು ಹೇಳ್ತಿರ್ಬೇಕು ಇದು ಎಷ್ಟು ಒಳ್ಳೆಯ ಡಯಟ್ ಅಂತ ಅನಿಸ್ತಾ ಇತ್ತು. ಹೀಗಾಗಿ ಈ ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ನಾನು. ಏನಂದರೆ ಈ ಡಯಟನ್ನು ಬೇರೆಯವರು ಕೂಡ, ಅಂದರೆ ಡಯಾಬಿಟ್, ನನಗೆ ಬಿ ಪಿ ಏನೂ ಇಲ್ಲ ಆದರೂ ಕೂಡ ನಾನು ಸಾಲ್ಟ್ ಕಡಿಮೆ ತಿಂತೀನಿ, ಮೆಗ್ನೀಷಿಯಮ್ ಜಾಸ್ತಿ, ಪೊಟ್ಯಾಷಿಯಮ್ ಆ ಅಂಶಗಳಿರುವಂಥ ಆಹಾರಗಳನ್ನ ಜಾಸ್ತಿ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ, ಇಸ್ ಇಟ್ ಗುಡ್ ಫಾರ್? ವೆರಿ 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 ಗುಡ್ ಸರ್. ಸೊ ಯಾರಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಇದೆಯೋ, ಯಾರಿಗೆ ಹೈಪರ್ ಟೆನ್ಷನ್ ಇದೆಯೋ ಅವ್ರು ಹೌದು ಡ್ಯಾಶ್ ಡಯಟ್ ಮಾಡಬೇಕು. ಈವನ್ ಯಾರಿಗೆ ಹಾರ್ಟ್ ಪ್ರಾಬ್ಲಮ್ಸ್ ಇದೆಯೋ, ಸ್ಟಂಟ್ ಹಾಕಿದ್ದಾರೆ ನನಗೆ, ಓಕೆ, ಇಲ್ಲ ನನ್ನ ಹಾರ್ಟ್ ಅಷ್ಟು ನೀಟಾಗಿ ಫಂಕ್ಷನ್ ಆಗ್ತಾ ಇಲ್ಲ, ಓಕೆ, ಇಲ್ಲ ಯಾವುದಾದ್ರು ಒಂದು ಆರ್ಟ್ರಿ ವ್ಯಾಲ್ವ್ ನಂದು ಫೇಲ್ ಆಗ್ತಾ ಇದೆ, ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ, ಇಲ್ಲ ಮುಂಚೆ ನನಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ಈ ಥರ ಪ್ರಾಬ್ಲಮ್ ಇರೋರು ಡ್ಯಾಶ್ ಡಯಟ್ ಫಾಲೋ ಮಾಡಬಹುದು. ಓಕೆ, ಯಾರಿಗೆ ವೆಯ್ಟ್ ಲಾಸ್ ಆಗಬೇಕು ಅಂತಿದೆ ಅವರು ಕೂಡ ಡ್ಯಾಶ್ ಡಯಟ್ ಫಾಲೋ ಮಾಡ್ಬೋದು ವಿತ್ ಸಮ್ ಟ್ವರ್ಕ್ಸ್, ಸ್ವಲ್ಪ ಚೇಂಜಸ್, ಅದು ನಾನು ಹೇಳ್ಕೊಡ್ತೀನಿ. ಯಾರು ಮಾಡಬಾರ್ದು, ಕಿಡ್ನಿ ಪ್ರಾಬ್ಲಮ್ ಇರೋ ಅಂಥವ್ರು. ಸೊ ರೀನಲ್ ಫೇಲ್ಯೂರ್, ಕಿಡ್ನಿ ಫೇಲ್ಯೂರ್ ಇಲ್ಲ ಕಿಡ್ನಿ ಪ್ರಾಬ್ಲಮ್ ಇರೋ ಅಂಥವ್ರು ಡ್ಯಾಶ್ ಡಯಟ್ ಮಾಡಬಾರ್ದು, ಬಿಕಾಸ್ ನಿಮ್ಮ ಮೆಡಿಕೇಶನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಆವಾಗ. ಸೊ ಇದು ಪೂಜಾ ಅವ್ರ ಜೊತೆಗೆ ನಾವು ಮಾತಾಡಿದ್ವಿ. ಇನ್ನು ಕೊನೆಯದಾಗಿ ಅಂದರೆ ಇದು ಹೈಪರ್ ಟೆನ್ಷನ್ ಅಥವಾ ಬಿ ಪಿಯ ಡಯಟ್ ಬಗ್ಗೆ ಮಾತಾಡಿದ್ವಿ.